ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು 2025-26ನ ಬಜೆಟ್ನ ಇವತ್ತು ಮಂಡನೆ ಮಾಡಿದ್ದಾರೆ. ಇದು ಒಂದು ಚಿಕ್ಕ ಮಕ್ಕಳಿಗೆ ಚಂದಮಾಮ ತೋರಿಸ್ತಾರಲ್ಲ, ಇದು ಚಂದಮಾಮ ಬಜೆಟ್. ಯಾಕೆಂದ್ರೆ ಇದು ಬ್ರ್ಯಾಂಡ್ ಬೆಂಗಳೂರು, DK ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಬಜೆಟ್. ಇದು ಹೆಂಗೆ ಅಂದ್ರೆ ಮೇಲ್ಗಡೆ ತೋರಿಸ್ಬಿಟ್ಟು ಚಂದಮಾಮ ಇದನ್ನೇ ನೋಡು ನೋಡು ತಿನ್ನು ತಿನ್ನು ಅಂತ ಇವತ್ತು ನಮ್ಮ ಬೆಂಗಳೂರು ನಾಗರಿಕರಿಗೆ 6,000 ಕೋಟಿ ಬರುವಂತ ವರಮಾನ ಇರುವಂತ ಬಜೆಟ್ಗೆ 43,000 ಕೋಟಿ ಬಜೆಟ್ನ ಇವತ್ತು ಸಾಲ ಮಾಡಿ ಬಜೆಟ್ನ ತಗೊಂಡು ಅದೇನ ಜುಟ್ಟಿಗೆ ಮಲ್ಗೆ ತಿನ್ನಕ್ಕಿಟ್ಟಿಲ್ಲ, ಆ ರೀತಿ ಬಜೆಟ್ನ ಮಂಡನೆ ಮಾಡಿದ್ದಾರೆ ಸ್ನೇಹಿತರೆ. ತಾವು ನೋಡ್ಬೋದು ಈ ಬಜೆಟ್ ಅಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಅವ್ರು ಹೇಳಿರೋದೆಲ್ಲ ರೋಸಿ ಪಿಕ್ಚರ್. ಎಲ್ಲ ನಮ್ಮ ನಾಗರಿಕರಿಗೆ ಹೆವೆನ್ ಅಂಡ್ ಅರ್ತ್ ಪ್ರಾಮಿಸ್ ಮಾಡಿದ್ದಾರೆ. ಆದ್ರೆ ವಾಸ್ತವವಾಗಿ ನೋಡಿದ್ರೆ ಇವತ್ತು ಇದ್ಯಾವ ಹಾಕಿರೋ ಅಂತ ಇವ್ರು ಏನು ಯೋಜನೆಗಳು ಹಾಕಿದ್ದಾರೆ ಒಂದೇ ಒಂದು ಅನುಷ್ಠಾನಕ್ಕೆ ಬರಲ್ಲ. ಯಾಕೆಂದ್ರೆ ಕಳೆದ 2 ವರ್ಷದಿಂದ ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದೇ ಒಂದು ಗುಂಡಿ ಮುಚ್ಚಕ್ಕೆ ದುಡ್ಡು ಕೊಟ್ಟಿಲ್ಲ, ಒಂದೇ ಒಂದು ಹೊಸ ಪ್ರಾಜೆಕ್ಟ್ ಮಾಡಿಲ್ಲ. ಏನ್ ಮಾಡಿದಾರೆ ಅಂದ್ರೆ ಇವ್ರದ್ದು ಒಂದೇ ಒಂದು ಗುರಿ ಏನಪ್ಪಾ ಅಂದ್ರೆ ಇವತ್ತು ಮಾಡಿರೋಂಥ ಗುರಿ ಎಲ್ಲವನ್ನು ಜಾಸ್ತಿ ಮಾಡೋದು, ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡೋದು. ಅದ್ಯಾವುದೋ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಮಾಡಿದ್ರು. ಇವತ್ತು ಅದರಲ್ಲಿ ಇವರು ನಿರ್ವಹಣೆ ಮಾಡಕ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ 18% GST ಬಂದಿದೆ. ಅದಕ್ಕೆ ಅದರಿಂದ ನಿರ್ವಹಣೆ ಮಾಡಕ್ಕಾಗದೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ತಿರ್ಗಾ ಇವತ್ತು ನಾಗರಿಕರಿಗೆ ಗಾರ್ಬೇಜ್ ಮೇಲೆ ತಿರ್ಗಾ ಸೆಸ್ ಅನ್ನ ಹಾಕಿದ್ದಾರೆ. ಈ ಎಲ್ಲ ಕಡೆ ನೋಡ್ಕೊಂಡು ಹೋಗ್ತಾರೆ. ನಮ್ದು ಆಬ್ಲಿಗೇಟರಿ ಡ್ಯೂಟಿ ಏನು, ಹೆಲ್ತ್ ಎಜುಕೇಶನ್ ಕೊಡಬೇಕು, ರೋಡ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅಂತ. ಇದರಲ್ಲಿ ವಿಶೇಷವಾಗಿ ಹೊಸದಾಗಿ ಯಾವುದೋ ಒಂದು ಬಜೆಟ್ ಅಲ್ಲಿ ಮಾಡಿರೋಂಥ ಹೊಸ ವಿಷಯ ಏನಪ್ಪಾ ಅಂದ್ರೆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಸುಗಮ ಸಂಚಾರ ಮಾಡ್ತೀವಿ ಅಂತ. ಅಂದ್ರೆ ಅಂಡರ್ಗ್ರೌಂಡ್ ಟನಲ್, ಡಬಲ್ ಡೆಕ್ಕರ್ ಮತ್ತೆ ಬಫರ್ ಝೋನ್ ಅಲ್ಲಿ ರಸ್ತೆ ಮಾಡ್ತೀವಿ ಅಂತ. ಇದಕ್ಕೆ ಒಂದೇ ₹1 ರಾಜ್ಯ ಸರ್ಕಾರನೂ ಕೊಟ್ಟಿಲ್ಲ, ನಮ್ಮ BBMPಯಲ್ಲೂ ದುಡ್ಡಿಲ್ಲ. ಇವತ್ತು ಅವ್ರು ಹೇಳ್ತಾ ಇರೋದು ನಾವು ಬಜೆಟ್ ಅಲ್ಲಿ ತೋರ್ಸ್ತಾ ಇದ್ದೀವಿ, ನಮ್ಗೆ ಗ್ಯಾರಂಟಿ ಕೊಡ್ತಾರೆ ಸರ್ಕಾರ, ಅದ್ರ ಮೇಲೆ ನಾವು 19,000 ಕೋಟಿ ಸಾಲವನ್ನು ತಗೊಂಡು ಇದು ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ಇದರಲ್ಲಿ ತಿರ್ಗಾ ಹೇಳ್ತಾರೆ ಒಂದು SPV ಮಾಡ್ತೀವಿ ಅಂತ, ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ನಮ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರೋಂಥ 450 ಜನ ಇಂಜಿನಿಯರ್ಗಳ ಕತೆ ಏನು? ನಮ್ಮಲ್ಲಿರೋ ಅಂತ ಚೀಫ್ ಇಂಜಿನಿಯರ್ 18 ಜನ ಇದ್ದಾರೆ, ಚೀಫ್ ಇಂಜಿನಿಯರ್ 28 ಜನ, ಅವ್ರ ಕತೆ ಏನು? ಏನ್ ಕೆಲಸ ಮಾಡ್ತಾರೆ ಅವರು? ಅವ್ರು ಏನ್ ಮಾಡ್ಬೇಕಂತಿದ್ದಾರೆ? ಈಗಾಗ್ಲೇ ಹೇಳ್ತಾ ಇದ್ರು ವೈಟ್ ಟಾಪಿಂಗ್ ಬಿಳಿ ಆನೆ ಇದ್ದಂಗೆ ಅಂತ. ಇವತ್ತು ವೈಟ್ ಟಾಪಿಂಗ್ ರಸ್ತೆಗಳು ಇವ್ರು ಯಾವ್ದು ತಗೊಂಡಿದ್ದಾರೆ ಕಾಮಗಾರಿಗಳು, ಅದರಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಮಾಡಿರೋಂಥ ರಸ್ತೆಗಳನ್ನು ತಗೊಂಡಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ 200 ಕಿಲೋಮೀಟರ್ ವೈಟ್ ಟಾಪಿಂಗ್ ಮಾಡಿದೀವಿ, ಇನ್ ಮುಂದಕ್ಕೆ ಇನ್ನ 500 ಕಿಲೋಮೀಟರ್ ಮಾಡ್ತೀವಿ ಅಂತ. ಎಲ್ಲಿಂದ ದುಡ್ಡು ಬರುತ್ತೆ? ಹೆಂಗ್ ಮಾಡ್ತಾರೆ ಅದನ್ನ 500 ಕಿಲೋಮೀಟರ್ನ? ಎಲ್ಲೂ ತೋರಿಸಿಲ್ಲ. ಆಮೇಲೆ ಇವತ್ತು ಹೇಳ್ತಾ ಇದ್ದಾರೆ ರಿವೈಸ್ ಮಾಸ್ಟರ್ ಪ್ಲಾನ್ ಯಾವ್ದು 2015, ಅದು RMP, ಅದ್ರ ಪ್ರಕಾರ ನಾವು ರೋಡ್ ವೈಡ್ನಿಂಗ್ ಮಾಡ್ತೀವಿ, ಬಫರ್ ಝೋನ್ ಅಲ್ಲಿ ನಾವು ಒಳ್ಳೆ ರಸ್ತೆಗಳು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದ್ ಕಡೆ ಹೇಳ್ತಾರೆ ಬಫರ್ ಝೋನ್ ಅನ್ನು ನಾವು ಡೆವಲಪ್ ಮಾಡ್ತೀವಿ, ಅದರಲ್ಲಿ ಗ್ರೀನರಿ ಬೆಳೆಸ್ತೀವಿ ಅಂತ. ಒಂದ್ ಕಡೆ ರಸ್ತೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಗು ಅಂದ್ರೆ ಪೆಡೆಸ್ಟ್ರಿಯನ್ ಫಸ್ಟ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ತಗೊಂಡಿದ್ದಾರೆ. ನಾನು ಕಮಿಷನರ್ಗೆ ಚಾಲೆಂಜ್ ಮಾಡ್ತೀನಿ, ಅವ್ರ ರಸ್ತೆ ಯಾವ್ದನ್ನ ಆಯ್ಕೆ ಮಾಡ್ಲಿ, ಅವ್ರ ಬಟ್ಟೆಗೆ ಒಂದು ಕಣ್ಣಿಗೆ ಒಂದು ಬಟ್ಟೆ ಕಟ್ಬಿಡೋಣ, ಒಂದು 10 ಮೀಟರ್ ಬೇಡ, ಒಂದು 50 ಮೀಟರ್ ಇಲ್ಲ ಒಂದು 10 ಮೀಟರ್ ನಡ್ಕೊಂಡು ಹೋಗ್ಬಿಡ್ಲಿ ಆ ಫುಟ್ಪಾತ್ ಮೇಲೆ ಕರೆಕ್ಟಾಗಿ ನಡ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಎಲ್ಲೂ ನಡೆಯಕ್ಕಾಗಲ್ಲ, ಯಾವ್ದು ಪಾದಚಾರಿಗಳು ಸರಿ ಇಲ್ಲ, ಯಾವ್ದನ್ನು ಮೇಂಟೈನ್ ಮಾಡಿಲ್ಲ, ಗುಣಮಟ್ಟ ಇಲ್ಲ. ಮತ್ತೆ ಕ್ಲೀನ್ ಬ್ಯಾಂಗ್ಳೂರ್ ಅಂತ, ಸ್ವಚ್ಛ ಬ್ಯಾಂಗ್ಳೂರು. ಆಮೇಲೆ ಒಂದ್ ಕಡೆ ಇರೋಂಥ TDRಗಳೇ ಕೊಟ್ಟಿಲ್ಲ ಎಷ್ಟೊಂದು ಜನಕ್ಕೆ ಸರ್ಟಿಫಿಕೇಟ್ಗಳು. ಈಗ BDA ಇಂದ TDR ಸರ್ಟಿಫಿಕೇಟ್ ಕೊಡೋಂತ ಹೊಸ ಒಂದು ಕಾನೂನು ತಗೊಂಡಿದ್ದಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ನಾವು ಪ್ರೀಮಿಯಂ FIR ಅಂತ. ಈಗ ಎಷ್ಟೊಂದು ಜನ ರಸ್ತೆಗೆ ತಮ್ಮ ಜಾಗಗಳನ್ನ ಬಿಟ್ಕೊಟ್ಟು ಆ ರಸ್ತೆಗಳು ಮಾಡಾಗಿದೆ, ಬಟ್ ಆದ್ರೆ ಇವತ್ತವರೆಗೂ TDR ಕೊಟ್ಟಿಲ್ಲ. ಅವ್ರೆಲ್ಲ ಹೋಗ್ಬೇಕು? ಇವ್ರು ಪ್ರೀಮಿಯಂ FIR ಅಲ್ಲಿ TDRಗಳನ್ನ ರಿಲೀಸ್ ಮಾಡ್ಬಿಟ್ರೆ ಹಳೆ TDR ಸರ್ಟಿಫಿಕೇಟ್ಗಳು ಅವ್ರ ರಸ್ತೆಗೆ ಅವ್ರ ಜಾಗವನ್ನ ಕಳ್ಕೊಂಡ್ರೆ ಎಲ್ಲಿಗೆ ಹೋಗ್ಬೇಕು? ಅದ್ರದ್ದು ಬಗ್ಗೆ ಇದರಲ್ಲಿ ಏನು ಕ್ರಮ ವಹಿಸಿಲ್ಲ, ಏನು ಹೇಳಿಲ್ಲ. ಮತ್ತೆ ಹೊಸ ಹಾಸ್ಪಿಟಲ್ಗಳು ಕಟ್ತೀವಿ ಅಂತ ಹೇಳ್ತಾರೆ. ಈಗಿರೋ ಆಸ್ಪತ್ರೆಗಳಿಗೆ ಡಾಕ್ಟರ್ ಇಲ್ಲ, ನರ್ಸ್ ಇಲ್ಲ, ಅದನ್ನ ತುಂಬಿಸೋಂತ ಕೆಲಸ ಇವತ್ತವರೆಗೂ ಮಾಡ್ಲಿಲ್ಲ. ಈಗ ಹೊಸ ಆಸ್ಪತ್ರೆಗಳು ಕಟ್ಟಿ ಅದನ್ನ ಅಪ್ಗ್ರೇಡ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಪೇಷಂಟ್ಗಳು? ಯಾವ್ದು ನರ್ಸ್ ಡಾಕ್ಟರ್ ಇಲ್ಲ, ಸುಮ್ಮನೆ ಬಿಲ್ಡಿಂಗ್ಗಳು ಬೂತ್ ಬಂಗ್ಲೆಗಳು ಕಟ್ತಾರೆ ಹೊರತು ಡಾಕ್ಟರ್ಗಳು ನರ್ಸ್ಗಳನ್ನ ಎಲ್ಲೂ ಸೇರ್ಸಂತ ಕೆಲಸ ಈ ಬಜೆಟ್ ಅಲ್ಲಿ ಮಾಡಿಲ್ಲ ಸ್ನೇಹಿತರೆ.
ಮತ್ತೆ ನಮ್ಮಲ್ಲಿ ಟ್ರೀ ಕಟ್ಟಿಂಗಿಗೆ ಯಾವುದೋ ಹೊಸದು ಗ್ರೀನ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ದಾರೆ ಬ್ರ್ಯಾಂಡ್ ಬೆಂಗಳೂರಲ್ಲಿ. ಒಂದೇ ಒಂದು ಟ್ರೀ ಆಫೀಸರ್ ನಾವು ಕೇಳಿದ್ದು BBMPಗೆ, ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಒಂದು ಟ್ರೀ ಆಫೀಸರ್ ಕೊಡಿ ಅಂತ. ಇವತ್ತು ಒಂದು ಇಡೀ ಡಿಪಾರ್ಟ್ಮೆಂಟ್ ಇದೆ. ಇವ್ರ ಕೆಲಸ ಏನಪ್ಪಾ ಅಂದ್ರೆ ಗ್ರೀನರಿ ಬೆಳೆಸೋದಲ್ಲ, ಎಲ್ಲಿ ಮರ ತೆಗಿಯೋದು, ಹೆಂಗ್ ತೆಗಿಯೋದು, ಯಾವ ಕಾಂಪ್ಲೆಕ್ಸ್ ಮುಂದೆ ತೆಗಿಬೇಕು, ಅದಕ್ಕೆ ಹೆಂಗ್ ಆರ್ಡರ್ ಮಾಡಬೇಕು, ಆರ್ಡರ್ ಇಲ್ಲದೆ ಹೆಂಗ್ ತೆಗಿಬೇಕು ಅಂತ ಮಾಡ್ರಂತ ಈ ಒಂದು ಡಿಪಾರ್ಟ್ಮೆಂಟ್ಗೆ ಒಂದು 15-20 ಪಾಯಿಂಟ್ ಹಾಕಿದ್ದಾರೆ. ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ. ಒಂದೇ ಒಂದು ಗಿಡ ನೆಟ್ಟಿದ್ದು ನಿದರ್ಶನ ಇಲ್ಲ, ಅದಕ್ಕೆ ಲೆಕ್ಕ ಇಲ್ಲ, ಪುಕ್ಕ ಇಲ್ಲ. ಮುಂದಕ್ಕೂ ಟ್ರೀ ಸೆನ್ಸಸ್ ಮಾಡ್ರಿ ಅಂದ್ರೆ ಅದೂ ಮಾಡಿಲ್ಲ ಸ್ನೇಹಿತರೆ. ಆದ್ರಿಂದ ಈ ಒಂದು ಬಜೆಟ್ ಅಲ್ಲಿ ಎಜುಕೇಶನ್ ಬಗ್ಗೆ 25,000 ಜನ ಮಕ್ಕಳಿದ್ದಾರೆ ನಮ್ಮ BBMP ಶಾಲೆಗಳಲ್ಲಿ. ಒಂದೇ ಒಂದು ಅದ್ರ ಕ್ರಮ ಜರುಗಿಸಕ್ಕೆ ಯೂನಿಫಾರ್ಮ್ ಕೊಟ್ಟಿಲ್ಲ ಒಂದು ವರ್ಷದಿಂದ, ಶೂಗಳು ಕೊಟ್ಟಿಲ್ಲ ಒಂದು ವರ್ಷದಿಂದ, ಪಠ್ಯ ಪುಸ್ತಕಗಳು ಸರಿಯಾಗಿ ಕೊಟ್ಟಿಲ್ಲ, ಒಂದು ಟೀಚರ್ ಇಲ್ಲ, ಟೀಚಿಂಗ್ ಸ್ಟಾಫ್ ಇಲ್ಲ. ಅದ್ರ ಬಗ್ಗೆ ಈ ಬಜೆಟ್ ಅಲ್ಲಿ ಏನು ಕ್ರಮ ಜರುಗಿಸಿಲ್ಲ. ಇವ್ರು ಹೇಳೋದು ಹೊಸ ಬಿಲ್ಡಿಂಗ್ಗಳು ಕಟ್ತೀವಿ, ಹೊಸ ಸ್ಕೂಲ್ ಓಪನ್ ಮಾಡ್ತೀವಿ ಅಂತ. ಮಕ್ಕಳಿಗೆ ಓದಕ್ಕೆ ಪುಸ್ತಕನೇ ಕೊಟ್ಟಿಲ್ಲ, ಯೂನಿಫಾರ್ಮೇ ಕೊಟ್ಟಿಲ್ಲ, ಶೂನೇ ಕೊಟ್ಟಿಲ್ಲ. ಮತ್ತೆ ಇವ್ರು ಹೇಳೋದು ಆಮೇಲೆ ಎಷ್ಟೋ ಶಾಲೆಗಳು 0 ರಿಸಲ್ಟ್, SSLC ಅಲ್ಲಿ 0 ರಿಸಲ್ಟ್ ಇದೆ, PUC ಅಲ್ಲಿ 0 ರಿಸಲ್ಟ್ ಇದೆ. ಅದನ್ನ ಏನ್ ಮಾಡ್ಬೇಕು, ಹೆಂಗ್ ಸರಿ ಮಾಡ್ಬೇಕು ಅಂತ ಈ ಬಜೆಟ್ ಅಲ್ಲಿ ಏನು ಪ್ರಾವಿಷನ್ ಮಾಡಿಲ್ಲ. ಆದ್ರಿಂದ ಇದೊಂದು ಡೋಂಗಿ ಬಜೆಟ್. ಈ ಬಜೆಟ್ ಅಲ್ಲಿ ನಮ್ಮ ವೆಲ್ಫೇರ್ ಸ್ಕೀಮ್ ಅಲ್ಲಿ ಕಳೆದ 2 ವರ್ಷದಿಂದ ಯಾವುದೇ ವೆಲ್ಫೇರ್ ಸ್ಕೀಮ್ಗೆ ಯಾವುದೇ ದುಡ್ಡು ಬಿಡುಗಡೆ ಮಾಡಿಲ್ಲ. ಒಂದೇ ಒಂದು ತಳ್ಳ ಗಾಡಿ ಕೊಟ್ಟಿಲ್ಲ, ಒಂದೇ ಒಂದು ಹೊಲಿಗೆ ಯಂತ್ರ ಕೊಟ್ಟಿಲ್ಲ. 22.75 ಅಲ್ಲಿ ಕೊಡ್ಬೇಕಾಗಿರೋಂಥ ದುಡ್ಡಿಗೆ ಇವ್ರು ಕೊಟ್ಟಿರೋಂಥ ಔಟ್ಲೇ ಅಲ್ಲಿ 4% ಇಟ್ಟಿದ್ದಾರೆ. ವೆಲ್ಫೇರ್ ಸ್ಕೀಮ್ಗೆ, ಪ್ರೋಗ್ರಾಮ್ ಎಕ್ಸ್ಪೆನ್ಸ್, ಹೆಲ್ತ್ ಅಲೋಕೇಶನ್ ಅಂಡ್ ವೆಲ್ಫೇರ್ಗೆ 4% ಇಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಇದರಲ್ಲೇ ಇದೆ 22.75% ನಾವು ದುಡ್ಡು ಖರ್ಚು ಮಾಡಲೇಬೇಕು ಅವ್ರಿಗೆ ಅಂತ. ಇದ್ರಲ್ಲಿ ಎಲ್ಲೂ ತೋರಿಸಿಲ್ಲ. ಆದ್ರಿಂದ ಇದು ಬೋಗಸ್ ಬಜೆಟ್. ಈ ಬಜೆಟ್ ಇಂದ ನಮ್ಮ ಬೆಂಗಳೂರು ಜನಕ್ಕೆ ಏನು ಒಳ್ಳೇದಾಗಲ್ಲ, ಬರೀ ಪುಸ್ತಕದಲ್ಲಿ ಇರ್ತೈತೆ. ಇದು ಬ್ರ್ಯಾಂಡ್ ಬೆಂಗಳೂರು DK ಶಿವಕುಮಾರ್ ಅವ್ರಿಗೆ. ಅದು ಇನ್ನೊಂದು ನಗಬಾಟ್ಲು ಅಂದ್ರೆ ಪ್ಲಾನ್ ಸ್ಯಾಂಕ್ಷನ್ ಆನ್ಲೈನ್ ಅಂತ. ಇವತ್ತು ಒಂದೇ ಒಂದು ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಇಲ್ಲದೆ ಬೆಂಗಳೂರಲ್ಲಿ ಯಾವ ಪ್ಲಾನು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಅವ್ರು ಬೇಕಾದ್ರೆ ಧೈರ್ಯವಾಗಿ ಎದುರುಗಡೆ ಬಂದು ಹೇಳಿ, ಇಲ್ಲ ನಾವು ಇಷ್ಟು ಪ್ಲಾನ್ ಸ್ಯಾಂಕ್ಷನ್ ಮಾಡಿದೀವಿ ಆನ್ಲೈನ್ ಅಪ್ಲೈ ಮಾಡಿರೋದು ಅಂತ. ಒಂದೇ ಒಂದು ಪ್ಲಾನ್ ಸ್ಯಾಂಕ್ಷನ್ ಆಗಿಲ್ಲ. ಈ ದುಡ್ಡು ಹೊಡೆಯೋಕೆ ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಹೆಸರನ್ನ ಇಟ್ಕೊಂಡು DK ಶಿವಕುಮಾರ್ ಅವರು DK ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಜನರ ಮೇಲೆ ಹೊರತು ಈ ಬಜೆಟ್ ನಮ್ಮ ಸಾರ್ವಜನಿಕರಿಗೆ ಯಾವುದು ಒಂದು ಒಂದೇ ಒಂದು ಕೆಲಸನೂ ಒಳ್ಳೇದಿಲ್ಲ ಇದರಲ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.